ನಾನು ಚಿದಂಬರರಾವ್ ಜಂಬೆ. ನಾನು ಹುಟ್ಟಿದ್ದು 1949ರಲ್ಲಿ ಜನವರಿ ತಿಂಗಳಲ್ಲಿ. ಜನವರಿ ತಿಂಗಳು ಕಾಲಿಟ್ಟ 3 ದಿನದಲ್ಲಿ ನಾನು ಹುಟ್ಟಿದ್ದೇನೆ. ಆಗ್ತಾನೆ ಸುಖಿಯಾದ. ನಮ್ಮ ಕುಟುಂಬ ಕೃಷಿಕರ ಕುಟುಂಬ. ಅಡಿಕೆ ಹಾಗೂ ಭತ್ತ ಸ್ವಂತ ಸಾಗುವಳಿಯನ್ನು ಮಾಡ್ತಾ ಇದ್ದಂತ ಅವಿಭಕ್ತ ಕುಟುಂಬ. ನನ್ನ ತಂದೆ ತಾಯಿಗೆ ಹಾಗೂ ತಂದೆ ಅಣ್ಣನ ಮೊಮ್ಮಕ್ಕಳು ನನ್ನ ಜೊತೆಗಿದ್ರು. 2 ಜನ ದೊಡ್ಡ ಅಣ್ಣಂತರು ನನ್ನ ಜೊತೆಗಿದ್ರು. ಹಾಗಾಗಿ ಸಾಧಾರಣ ಕುಟುಂಬದಲ್ಲಿ ನಾವು ಶಾಲೆಗೆ ಒಂದು 3 ಮೈಲಿ ನಡ್ಕೊಂಡು ಹೋಗ್ಬೇಕಾಗ್ತಿತ್ತು. ನಾನು ಹೆಚ್ಚಾಗಿ ವಿದ್ಯಾಭ್ಯಾಸ ಮಾಡಿದ್ದಲ್ಲ ನನ್ನ ದೊಡ್ಡಮ್ಮನ ಮನೆಯಲ್ಲಿ. ದೊಡ್ಡಮ್ಮನ ಮನೆಯಲ್ಲಿ ಅವರು ಬಹಳ ಸಂಪ್ರದಾಯವಾದಿಗಳು, ಪುರೋಹಿತರು. ಇನ್ನು ನೆನಪಿದೆ, ನಾವು ಶಾಲೆಗೆ ಹೋಗಿ ಬಂದ್ರೆ ಸಂಜೆ ಬಟ್ಟೆ ಬಿಚ್ಚಿ ಒಂದು ಗೂಟದಲ್ಲಿ ನೇತಾಕಿ ಆಮೇಲೆ ಬೇರೆ ಬಟ್ಟೆ ಹಾಕೊಂಡು ಒಳಗಿರ್ಬೇಕಾಗಿತ್ತು. ಮತ್ತೆ ಮಾರನೇ ದಿವಸ ಶಾಲೆಗೆ ಹೋಗ್ಬೇಕಾದ್ರೆ ಈ ಬಟ್ಟೆಯನ್ನು ಬಿಚ್ಚಿ ಹಾಕಿ ಆ ಬಟ್ಟೆಯನ್ನು ತೊಡ್ಕೊಂಡು ಹೋಗ್ಬೇಕಾಗಿತ್ತು. ಆ ಥರದ ಬಹುಶಃ ಇವತ್ತು ನಮಗದು ಕೇಳಲಿಕ್ಕೂ ಸಿಗ್ಲಿಕ್ಕಿಲ್ಲ. ಆ ಥರದ ಸಂಪ್ರದಾಯಸ್ಥರ ಮನೆಯಲ್ಲಿ ನಾನು ಬೆಳೆದೆ. ಅದು ಸಂಪ್ರದಾಯಸ್ಥನಾಗಿ ನಾನು ಉಳಿಲಿಲ್ಲ. ಅದೇ ನನ್ನ ಅಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣ ಆಯಿತು, ಮಾಧ್ಯಮಿಕ ಶಿಕ್ಷಣ ಆಯಿತು. ಅವರ ಮಾಧ್ಯಮಿಕ ಶಾಲೆಯಲ್ಲಿ ಓದ್ತಾ ಹೊತ್ತಿಗೆ ನಾನು ಒಬ್ಬರು ಕನ್ನಡ ಮೇಷ್ಟ್ರು ಇದ್ರು. ಅವರು ಇವತ್ತು ನಳಚರಿತ್ರೆ ಪಾಠ ಮಾಡಿದ್ದು ನನಗೆ ಹಸಿಯಾಗಿದೆ. ಅಂದ್ರೆ ಅಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು. ಹಾಗೆ ಸುತ್ತಮುತ್ತ ಬಯಲಾಟ ಇತ್ತು, ಯಕ್ಷಗಾನ ಇತ್ತು, ನಮ್ಮೂರಲ್ಲೇ ಸಣ್ಣಾಟ ಇತ್ತು. ಪ್ರೌಢಶಾಲೆ ಮುಗಿದ ಮೇಲೆ ನನಗೆ ನಮ್ಮ ತಂದೆಗೆ ಕಾಲೇಜಿಗೆ ಕಳ್ಸಕ್ಕೆ ಇಷ್ಟ ಇರಲಿಲ್ಲ. ಅವರು ಪಕ್ಕಾ ಜಮೀನ್ದಾರರಾಗಿದ್ದರು. ಅವರಿಗೆ ಈ ಯಾರೋ ನೌಕರಿಯಲ್ಲಿ ಇದ್ದಾರೆ ಅಂತಂದ್ರೆ ಸ್ವಲ್ಪ ಅನುಮಾನ ಜಾಸ್ತಿ. ಅವರು ಯಾರೋ ನೌಕರಿಯಲ್ಲಿ ಇದ್ದರು ಮನೆ ಬಂದ್ರೆ ಏನ್ ಮಾಡ್ತಾ ಇದೆಯಾ ಕೇಳ್ತಿದ್ರು. ಇಲ್ಲ, ಹಿಂಗೆ ನಾನು ಬೆಂಗಳೂರಿನಲ್ಲಿ ಇಂಥ ಕೆಲಸದಲ್ಲಿದ್ದೇನೆ ಅಂತ ಸ್ವಲ್ಪ ಅಸಡ್ಡೆತನ. ಓಹೋ, ಅಂದ್ರೆ ಒಂದು ಬೈಟು ಕಾಫಿ ಕುಡಿತೀಯ ಅಂತ. ನೌಕರಲ್ಲಿ ಫುಲ್ ಕಾಫಿ ಕುಡಿಯೋದಿಲ್ಲ ಅಂತ. ನಮ್ಮಲ್ಲಿ ಟ್ರೆಡಿಷನಲ್ ಏನಂತ ಇಷ್ಟು ದೊಡ್ಡ ಕಪ್ಪಲ್ಲಿ ತುಂಬಾ ಕಾಫಿ ಕೊಟ್ಟು ಇದು ಮಾಡೋಂಥದ್ದು. ಅವ್ರ ನಂಬಿಕೆ ಏನಂತಂದ್ರೆ ಸಿಟಿಲಿರೋರು ಅವರು ಒಂದು ಕಾಫಿ ಕುಡಿಯೋಷ್ಟು ಶಕ್ತಿ ಇರೋದಿಲ್ಲ, ಅದನ್ನ ಇಬ್ಬರು ಸೇರಿ ಒಂದು ಕಾಫಿ ಕುಡಿತಾರೆ ಅನ್ನೋಂಗ್ಲೇ ಶುರು ಮಾಡ್ತಾ ಇದ್ರು. ಹೈಸ್ಕೂಲ್ನಲ್ಲಿ ನನ್ನ ಸ್ನೇಹಿತರೆಲ್ಲ ಇದ್ರು. ಸ್ನೇಹಿತರಿಗೆಲ್ಲ ನಾಟಕದ ಹುಚ್ಚಿತ್ತು. ಹಾಗಾಗಿ ನಾಟಕ ಮಾಡುವಂತ ಒಂದು ಇದು ಬಣ್ಣ ಹಚ್ಚಬೇಕು ಅಂದ್ರೆ ನಾವು ಎಲ್ಲಿ ಬಣ್ಣ ಇಲ್ಲಿಂದ ತರಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಕೆಮ್ಮಣ್ಣು ಮತ್ತು ಜೇಡಿ ಇಂಥವೆಲ್ಲ ಅಲ್ಲಿ ಸುಲಭ ಸಿಗ್ತಾ ಇತ್ತು ಮಣ್ಣಲ್ಲಿ. ಅದನ್ನೇ ಹಚ್ಕೊಂಡು ಅದನ್ನ ಮೀಸೆ ಬರ್ಕೊಂಡು ಅದನ್ನ ಕಪ್ಪು ಹಚ್ಕೊಂಡು ಮಸಿ ಹಚ್ಕೊಂಡು ಏನೋ ಸುಮ್ಮನೆ ನಾಟಕ ಮಾಡುವಂತ ಒಂದು ಇದರಿಂದ ಶುರುವಾಯಿತು. ಇಷ್ಟು ತೀವ್ರವಾಗಿ ಬೆಳಿತೀವಿ ಅಂತ ನನಗೆ ಆಗಲೂ ಅನ್ಸಿರ್ಲಿಲ್ಲ. ನನಗೊಂದು ಖುಷಿ ಕೊಡ್ತಾ ಇತ್ತು. ಅದು ನಮ್ಮ ಸ್ನೇಹಿತರೆಲ್ಲ ಸೇರಿ ಅದು ಮಾಡ್ತಾ ಇದ್ವಿ. ಹಾಗೆ ಬೆಳೀತಾ ಬೆಳೀತಾ ಅದು ಒಂದು ನನಗೆ ಹವ್ಯಾಸ ಆಯಿತು. ಆ ಹವ್ಯಾಸ ಆಗಿದ್ದು ವೃತ್ತಿ ಆಯಿತು ಅಷ್ಟರ ಮೇಲೆ. ಸುಮಾರು ನನ್ನ ಸಾಗರ ಕಾಲೇಜಲ್ಲಿ ನಾನು ಇದ್ದ ವರ್ಷ 63 ಆಯಿತು. ಆಗ ಗೋಪಾಲಕೃಷ್ಣ ಅಡಿಗರು ಇದ್ರು, ಕಂಬಾರ ಇದ್ರು, ಜಿ.ಕೆ. ಗೋವಿಂದರಾವ್ ಇದ್ರು. ಅದು ಸಾಗರ ಕಾಲೇಜಿನ ಒಂದು ಸುವರ್ಣ ಯುಗ ಅಂತ ಹೇಳ್ಬೋದು. ಒಂದು ಸಾಹಿತ್ಯ ಅಭಿಮಾನಿಗಳಿಗೆ ಒಂದು ಸ್ವರ್ಗ ಆಗಿತ್ತು. ಸೈಕಲ್ ಹೊಡ್ಕೊಂಡು ಕಾಲೇಜಿಗೆ ಬಂದು ಹೋಗಿ ಮಾಡೋದು. PUC ನನಗೆ ಪಾಸ್ ಆಗಕ್ಕಾಗಲಿಲ್ಲ, ಫೇಲ್ ಆಗ್ಬಿಟ್ಟೆ. ಆಮೇಲೆ ಪರೀಕ್ಷೆ ಕಟ್ಟಿದ ಮೇಲೆ ಬರೆದು ಬಂದೆ. ಅದ್ರ ರಿಸಲ್ಟ್ ಏನಾಯ್ತು ಅಂತ ಇವತ್ತಿಗೂ ನಾನು ನೋಡಿಲ್ಲ, ಗೊತ್ತಿಲ್ಲ ನನಗೆ ಏನಾಗಿದೆ ಅಂತ. ಬಹಳ 10 ವರ್ಷ ಕೊನೆಗೆ ನಾನು ಏನು ಮಾಡೋಕ್ಕಾಗಲಿಲ್ಲ. ಹಂಗೆ ಸಂಘ ನಾಟಕ ಮಾಡ್ಕೊಂಡು ಊರಲ್ಲಿ ಬೇಸಾಯ ಮಾಡ್ಕೊಂಡು ಸ್ವಂತ ಕೃಷಿ 8 ಎಕರೆ ತರಿ ನಾನು ಮಾಡಬೇಕಾಗಿತ್ತು. ಅವಿಭಕ್ತ ಕುಟುಂಬ. ಎಲ್ಲ ಗದ್ದೆ ಉಳೋದು, ನೆಟ್ಟಿ ನೆಡೋದು, ಕಳೆ ತೆಗೆಯೋದು ಎಲ್ಲ ಕೆಲಸ ಮಾಡ್ಕೊಂಡು 10 ವರ್ಷ ಸುಮಾರು ಅದೇ ಜೀವನ ಆಗಿತ್ತು. ಸುಮಾರು 67 ನಂತರ 77ರಲ್ಲಿ ನಾನು ಏಕಾಏಕಿ ಒಂದ್ಸರಿ ಮನೆ ಬಿಟ್ಟೆ. ಸಂಜೆ ಗೊತ್ತಿರಲಿಲ್ಲ ನನಗೆ, ಏನೋ ಬಹಳ ಬೇಜಾರಾಯ್ತು. ಸುಮ್ಮನೆ ಮನೆಯಲ್ಲಿ ಇದಕ್ಕೆ ಇಷ್ಟ ಆಗ್ಲಿಲ್ಲ. ರಾತ್ರಿ ಹೊರಟ್ಬಿಟ್ಟೆ ನನ್ನ ಮನೆಯಲ್ಲಿ. ಹೊರಟಾಗ ಕಾಲಲ್ಲಿದ್ದ ಚಪ್ಪಲಿನೇ ಹೊರದೋಯ್ತು. ಮತ್ತೆ 10 ಕಿಲೋಮೀಟರ್ ಸಾಗರಕ್ಕೆ ನಡ್ಕೊಂಡು ಬರ್ಬೇಕಾಗಿತ್ತು. ನಡ್ಕೊಂಡು ಬಂದೆ, ಚಪ್ಪಲಿ ಎಲ್ಲ ಹೊರದೋಯ್ತು. ಆಯ್ತು, ಬರೋ ಕಾಲಲ್ಲೇ ಬಂದೆ.
9:15 ಆಗಿತ್ತು ರಾತ್ರಿ. ನನಗೆ ಇನ್ನೂ ಗೊತ್ತಿದೆ, ಮಾರ್ಚ್ 11ನೇ ತಾರೀಕು 1977. ಆಗ ಏನ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ನಾವು ಒಂದು ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ವಿ ಆಯಾ ವಿದ್ಯಾರ್ಥಿಗಳ ಸಂಘದಿಂದ, ಪ್ರೌಢಶಾಲೆ. ಅದರ 4 ಜನರ ಒಂದು ಫೀಸ್ ಅನ್ನು ಕಲೆಕ್ಟ್ ಮಾಡಿದ್ದೆ ಅವತ್ತು ನಾನು. 24 ರೂಪಾಯಿ ನನ್ನ ಜೇಬಿನಲ್ಲಿ ಇತ್ತು. ಅದಷ್ಟೇ ಒಂದು ಬಂಡವಾಳ. 1000 ಬಂದೆ. ಏನ್ ಮಾಡ್ಬೇಕು ಗೊತ್ತಾಗಲಿಲ್ಲ. ಹಾಗೆ ಶಿವಮೊಗ್ಗಕ್ಕೆ ಬಂದೆ. ರಾತ್ರಿ 10:11 ಗಂಟೆ ಶಿವಮೊಗ್ಗಕ್ಕೆ ಬಂದಾಗ ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅದು ಹಳೆ ಬಸ್ ಸ್ಟ್ಯಾಂಡು, ಮರಗಳಿತ್ತು. ಮರಗಳ ಮಧ್ಯದಲ್ಲಿ ಕೆಳಗಡೆ ಕಲ್ಲು ಬೆಂಚ್ ಇತ್ತು. ಒಂದು ಕಲ್ಲು ಬೆಂಚಿನ ಮೇಲೆ ಮಲ್ಕೊಂಡೆ. ನನ್ನ ಊಟ ಪಂಚೆಯನ್ನೇ ಹೊದ್ಕೊಂಡು ಮಲಗಿದೆ. ಏನ್ ಮಾಡ್ಬೇಕು ಅಂತ ರಾತ್ರಿಯಿಂದ ಏನು ಗೊತ್ತಾಗ್ಲಿಲ್ಲ. ಏನ್ ಮಾಡ್ಲಿ, ಎಲ್ಲಿ ಹೋಗ್ಲಿ ಅಂತ. ಬೆಳಗಿನ ಜಾವ 4:30 ಮಂಗಳೂರು ಉಡುಪಿ ಮಂಗಳೂರು ಅಂತ, ಕುಂದಾಪುರ ಮಂಗಳೂರು ಬಸ್ ಹೋಗ್ತಿದ್ರು ಏಜೆಂಟ್ರು. ಅನ್ನಿಸ್ತು ನನಗೆ, ಅದು ಮಂಗಳೂರಿಗೆ ಹೋಗೋಣ ಅಂತ. ಎದ್ದೆ ಮಂಗಳೂರಿಗೆ ಹೊರಟೆ. ಅದೇ ಫಸ್ಟ್ ಟೈಮ್ ನಾವು ಸೌತ್ ಕೆನರಾ ನೋಡಿರೋದು. ಅಲ್ಲಿ ಮಂಗಳೂರಲ್ಲಿ ನನ್ನ ಸ್ನೇಹಿತರೊಬ್ಬರಿದ್ರು. ಸ್ನೇಹಿತರ ಮನೆಗೆ ಹೋಗಿ ಒಂದು ವಾರ ಇದ್ದೆ. ಅಲ್ಲಿ ಒಂದು ಹೋಟೆಲ್ ವುಡ್ ಸೈಡ್ ಆಗ್ತಿದೆ. ಅಲ್ಲಿ ಹೋಗಿ ಕೆಲಸ ಕೇಳಿದೆ, ಏನಾದ್ರು ಒಂದು ಕೆಲಸ ಅಂತ. ಅವ್ರಿಗೆ ನಿಮ್ಗೇನು ಕೆಲಸ ಮಾಡಕ್ ಬರ್ತದೆ ಅಂತ ಕೇಳಿದ್ರು. ನನಗೆ ಲೆಕ್ಕ ಬರೆಯಕ್ ಬರೋದಿಲ್ಲ, ಬೇರೇನೂ ಕೆಲಸ ಬರೋದಿಲ್ಲ, ಬೇಸಾಯ ಒಂದೇ ಬರೋದು. ವುಡ್ ಸೈಡ್ ಹೋಟೆಲಿಗೂ ಮತ್ತು ನನ್ನ ಊರ್ತೀವಿ ಏನೋ ಸಂಬಂಧ ಇರಲಿಲ್ಲ. ನನಗೆ ಏನು ಉತ್ತರ ಇರಲಿಲ್ಲ. ಹಾಗಾಗಿ ಅಲ್ಲಿ ಕೆಲಸ ಸಿಗ್ಲಿಲ್ಲ. ಬಂದರ್ ಏರಿಯಾಕ್ಕೆ ಹೋದೆ. ಬಂದರ್ ಏರಿಯಾಕ್ಕೆ ಹೋಗಿ ಏನಾದ್ರು ಕೆಲಸ ಸಿಗ್ತದೆ ನೋಡೋಣ ಅಂತ. ಆ ಬಂದರ್ ಏರಿಯಾದ ಮೀನು ವಾಸನೆಗೆ ನನಗೆ ಎಲ್ಲೇನು ಕೆಲಸ ಕೇಳಕ್ಕೂ ಆಗ್ಲಿಲ್ಲ. ಆಮೇಲೆ ವಾಪಸ್ ಬಂದೆ. 1 ವಾರದ ನಂತರ ಮೈಸೂರಿಗೆ ಹೋದೆ. ಮೈಸೂರಿನಲ್ಲಿ ನನಗೇನು ಕೆಲಸ ಆಗ್ಲಿಲ್ಲ. ನಾನು ಮಾಡೋಂಥ ಕೆಲಸ ಏನು, ಅವ್ರು ಕೇಳಿದ ಕೆಲಸ ನನಗೆ ಮಾಡಕ್ ಬರ್ತಿರ್ಲಿಲ್ಲ. ನನಗೆ ಬರೋ ಕೆಲಸ ಮಾಡಕ್ ಕ್ಷೇತ್ರ ಇರಲಿಲ್ಲ. ಆನಂತರ ಒಬ್ಬರು ನನ್ನ ಸ್ನೇಹಿತರು ನನ್ನನ್ನು, ನೀವು ಊಟಿ ಹೋಗು, ಊಟಿಲಿ ದಾಸ್ ಪ್ರಕಾಶ್ ಇದೆ, ಅಲ್ಲಿ ಹೋದ್ರೆ ನೀನು ಏನಾದ್ರು ಕೆಲಸ ಮಾಡ್ಕೊಂಡು ಇರು ಅಂತಂದ್ರು. ಆಯ್ತು, ಏನಾದ್ರು ಕೆಲಸ ಮಾಡ್ಬೇಕಲ್ಲ. ಊಟಿ ದಾಸ್ ಪ್ರಕಾಶಕ್ಕೆ ಹೋದೆ. ಒಂದು ಮಾರ್ಚಲ್ಲಿ ಹೋಗಿದ್ದೆ. ಏಪ್ರಿಲ್ ಮೇ 3 ತಿಂಗಳಲ್ಲಿದ್ದೆ. ಚೆನ್ನಾಗಿತ್ತು ಊಟಿ. ಅದೇ ಫಸ್ಟ್ ಟೈಮ್ ನಾನು ಹೋಗಿದ್ದು. ಅಲ್ಲಿ 75 ರೂಪಾಯಿ ಸಂಬಳ. ನನಗೆ ಊಟ ವಸತಿ ಎಲ್ಲ ನಡೀತಾ ಇತ್ತು. ಆ ನಂತರದಲ್ಲಿ ಆ 75 ರೂಪಾಯಿ ಖರ್ಚೇ ಆಗ್ತಿರ್ಲಿಲ್ಲ ನನಗೆ. ಅಷ್ಟು ಹಾಗೆ ಇರ್ತಿತ್ತು. ಏನು ನನಗೆ ಅದು ಅಷ್ಟು ಸುಖ ಅನಿಸ್ಲಿಲ್ಲ. ಏನ್ ಮಾಡ್ಲಿ ಅಂತ. ಆಮೇಲೆ ಸೀದಾ ಯಕ್ಷಗಾನ ಕೇಂದ್ರಕ್ಕೆ ಬಂದೆ, ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ಬಂದು ನಾನು ಆಗ ಶಿವರಾಮ್ ಕಾರಂತರು ಇದ್ರು ಮತ್ತು ಹರಿದಾಸ್ ಭಟ್ರು ಇದ್ರು. ಹರಿದಾಸ್ ಭಟ್ರ ಕಂಡು ಹೇಳಿದೆ, ಹೀಗೆ ನನಗೆ ಯಕ್ಷಗಾನ ಕಲಿಬೇಕು, ಆಸಕ್ತಿ ಇದೆ. ಬಹಳ ಹುಚ್ಚಾಗಿತ್ತು ನನಗೆ ಯಕ್ಷಗಾನ.